ಯಾರ ಬಾಲವನ್ನ ಹೆಡೆಯಕ್ಕೆ ಹೋಗಬೇಡ, ಅವಳ ಜೊತೆಯಲ್ಲಿರುವುದು ಬೇಡ. ಉಗ್ರ ಮಂಜುಗೆ ಸಹೋದರಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಬನ್ನಿ ವೀಕ್ಷಕರೇ, ಗೌತಮಿ ಜಾಧವ್ ಮತ್ತು ಮಂಜು ನಡುವೆ ಇದೀಗ ದೂರ ಆಗುವ ಚಾನ್ಸ್ ಇದೆ. ಈ ಒಂದು ವಿಡಿಯೋವನ್ನ ನೋಡ್ಕೊಂಬರೋಣ. ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ವೀಕ್ಷಕರೇ, ಬಿಗ್ ಬಾಸ್ ಸೀಸನ್ 11ರಲ್ಲಿ ಈಗ ಫ್ಯಾಮಿಲಿ ರೌಂಡ್ ನಡೆಯುತ್ತಿದೆ. ಈಗಾಗಲೇ ಭವ್ಯಗೌಡ, ತ್ರಿವಿಕ್ರಮ್, ರಜತ್, ಕಿಶನ್, ಮೋಕ್ಷಿತಾ, ಗೌತಮಿ, ಚೈತ್ರ ಕುಂದಾಪುರ ಫ್ಯಾಮಿಲಿ ಆಗಮಿಸಿದ್ದಾರೆ. ನೆನೆ ಉಗ್ರ ಮಂಜು ಫ್ಯಾಮಿಲಿ ಮತ್ತು ಗೌತಮಿ ಫ್ಯಾಮಿಲಿ ಒಟ್ಟಿಗೆ ಆಗಮಿಸಿದರು. ಉಗ್ರ ಮಂಜು ತಂದೆ ರಾಗಿ ರಾಮಣ್ಣ, ತಾಯಿ ಲಲಿತಮ್ಮ, ಸಹೋದರಿ ದೀಪಿಕಾ ಅವರ ಮಗಳು ನಕ್ಷಿತಾ ಆಗಮಿಸಿದರು. ಗೌತಮಿ ಪತಿ ಕೇಕ್ ಜೊತೆ ಆನಿವರ್ಸರಿ ಆಚರಿಸಲು ಇದೀಗ ಎಂಟ್ರಿ ಕೊಟ್ಟಿದ್ರು. ಈ ವೇಳೆ ಮಂಜುನ ಸೈಡಿಗೆ ಕರೆದುಕೊಂಡು ಹೋದ ಸಹೋದರಿ, ಇಂತಹ ಚಿನ್ನದ ಅವಕಾಶವನ್ನ ಮಿಸ್ ಮಾಡಿಕೊಳ್ಬೇಡ ಪ್ಲೀಸ್. ನೀನು ಚೆನ್ನಾಗಿ ಹಾಡ್ತಾ ಇದ್ದೀಯಾ, ಆದರೆ ನಿನ್ನ ಪ್ರತಿಭೆಯನ್ನ ನೀನು ಹೊರ ಹಾಕಿಲ್ಲ, ಅದೊಂದು ಇದೆ. ಯಾರ ಬಾಲವನ್ನ ಹಿಡಿಯೋಕೆ ಹೋಗಬೇಡ, ಯಾಕೆ ಮಂಕಾಗಿದೆಯಾ ಅಂತ ಗೊತ್ತಿಲ್ಲ. ಇದೇ ರೈಟ್ ಪೀಕ್ ಟೈಮ್. ನಿನ್ನ ಬಳಿ ಈಗ ಟೈಮ್ ಇಲ್ಲ. ಇಲ್ಲಿಂದ ಪ್ರತಿ ಕ್ಷಣವೂ ಮುಖ್ಯ. ನಿನ್ನನ್ನು ದಾಟಿ ಬೇರೆಯವರ ಮುಂದಕ್ಕೆ ಹೋಗ್ತಿದ್ದಾರೆ, ಅದನ್ನು ನೀನು ತಡೆಯಬೇಕು, ನಿನ್ನನ್ನು ನೋಡಬೇಕು ಎಂದು ದೀಪಿಕಾ ನೇರವಾಗಿ ಹೇಳುತ್ತಿದ್ದಾರೆ. ಕಳೆದ ಒಂದೆರಡು ವಾರಗಳಿಂದ ಗೌತಮಿ ಮತ್ತು ಮಂಜು ನಡುವೆ ಮನಸ್ತಾಪಗಳು ಉಂಟಾಗಿದೆ. ಸರಿಯಾಗಿ ಗೇಮ್ ಆಡುವಂತಿಲ್ಲ ಹಾಗೂ ವೀಕ್ಷಕರನ್ನ ಮನೋರಂಜಿಸುತ್ತಿಲ್ಲ ಎಂದು ಇತರ ಸ್ಪರ್ಧಿಗಳು ಕಿಚ್ಚ, ಸುದೀಪ್ ಮತ್ತು ವೀಕ್ಷಕರು ಹೇಳಿದ ಮೇಲೂ ಮಂಜು ಬದಲಾಗಲಿಲ್ಲ. ಹೀಗಾಗಿ ಸಹೋದರಿ ಫ್ಯಾಮಿಲಿ ರೌಂಡ್ ಮೂಲಕ ಎಂಟ್ರಿ ಕೊಟ್ಟು ವಾರ್ನಿಂಗ್ ಕೊಟ್ಟಿದ್ದಾರೆ. ಮಂಜು ಮತ್ತು ಸಹೋದರಿ ಮಾತನಾಡುತ್ತಿರುವ ಸಣ್ಣ ಪುಟ್ಟ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಅಯ್ಯೋ, ಯಾರ ಮಾತು ಕೇಳಿದ ಮಂಜು ನಿಮ್ಮ ಮಾತುಗಳನ್ನು ಕೇಳ್ತಾನ? ಸುದೀಪ್ ಸರ್ ಅಷ್ಟು ಸಲ ವಾರ್ನಿಂಗ್ ಕೊಟ್ಟಿದ್ದಾರೆ, ಯಾಕೆ ಅದನ್ನ ಅಲ್ಲಿ ಮರೆತು ಅವಳ ಹಿಂದೆ ಹೋಗ್ತಾನೆ? ಅವಳು ಮದುವೆ ಆಗಿದೆ, ಜೀವನ ಇದೆ, ಶೋ ಇಂದ ಏನು ಆಗಬೇಕಾಗಿಲ್ಲ ಎಂದು ನೆಟ್ಟಿಗರು ಕಾಲೆಳೆದಿದ್ದಾರೆ. ಸದ್ಯ ಈ ಮಾತಿಗೆ ಉಗ್ರ ಮಂಜು ಅವರು ಗೌತಮಿ ಜಾಧವ್ ಅವರ ನಡುವೆ ಸ್ನೇಹವನ್ನ ಕಳೆದುಕೊಳ್ತಾರಾ, ತಂಗಿಯ ಮಾತಿಗೆ ಬೆಲೆ ಕೊಡ್ತಾರಾ ಅನ್ನೋದನ್ನ ನಾವು ಇಲ್ಲಿ ನೋಡಬಹುದು. ವೀಕ್ಷಕರೇ, ಕಾದ್ ನೋಡ್ಬೇಕಿದೆ. ಆ ಒಂದು ವಿಡಿಯೋವನ್ನ ನೋಡ್ತಾ ಇರಿ. ಅಲ್ಲಿವರೆಗೂ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ.